ಭಾಗದಲ್ಲಿ ನಾವು ಚೆನ್ನಮ್ಮ ಅವರ ಕೌಟುಂಬಿಕ ತ್ಯಾಗ ಮತ್ತು ಛಲದ ಹೋರಾಟವನ್ನು ನೋಡಿದ್ವಿ. ಆದರೆ ಚೆನ್ನಮ್ಮ ಅವರ ಇಡೀ ಜೀವನ ಕೇವಲ ಸರಳತೆ ಅಷ್ಟೇ ಅಲ್ಲ, ಅದೊಂದು ಸಾಹಸ ಹಾಗೂ ಅಪ್ರತಿಮ ತಾಳ್ಮೆಯ ಜ್ವಲಂತ ಉದಾಹರಣೆಯಾಗಿದೆ. ಸುಮಾರು 25 ವರ್ಷಗಳ ಹಿಂದೆ ಸ್ವಗ್ರಾಮದಲ್ಲಿ ಸ್ವಂತ ಸಂಬಂಧಿಕನಿಂದಲೇ ಇವರ ಮೇಲೆ ನಡೆದ ಆ ಭೀಕರ ಹಲ್ಲೆಯ ಸುದ್ದಿ ಅಂದು ಇಡೀ ದೇಶವನ್ನೇ ನಡಗಿಸಿತು. ಆ ಕರಾಳ ಮತ್ತು ಪ್ರಾಣಾಂತಿಕ ಘಟನೆಯನ್ನು ಮೆಟ್ಟಿ ನಿಂತು ಬಂದ ಇವರ ಅದಮ್ಯ ಆತ್ಮವಿಶ್ವಾಸ ಮತ್ತು ದೈವ ಭಕ್ತಿಯ ಶಕ್ತಿ ಇಡೀ ಸಮಾಜಕ್ಕೆ ಮಾದರಿಯಾಗಿದೆ. ಮಹಾಸತಿ ಚೆನ್ನಮ್ಮ ಅವರ ಬದುಕಿನ ದ್ವಿತೀಯಾರ್ಧದ ಅತಿ ಪ್ರಮುಖ ಮತ್ತು ಭಾವನಾತ್ಮಕ ವಿವರಗಳು ಈಗ ನಿಮ್ಮ ಮುಂದೆ. 25 ವರ್ಷಗಳ ಹಿಂದೆ ಚೆನ್ನಮ್ಮ ಅವರ ಜೀವನದಲ್ಲಿ ಎಂದೂ ಮರೆಯಲಾಗದ ಕರಾಳ ದಿನವೊಂದು ಎದುರಾಗಿತ್ತು. ಹಾಸನ ಜಿಲ್ಲೆಯ ಅವರ ಸ್ವಗ್ರಾಮವಾದ ಹರದನಹಳ್ಳಿಯಲ್ಲಿ ಆ ಭೀಕರ ಘಟನೆ ನಡೆದಿತ್ತು. ಮಾಜಿ ಪ್ರಧಾನಿಗಳ ಕುಟುಂಬದ ಮೇಲೆಯೇ ನಡೆದ ಆ ಹಲ್ಲೆಯ ಸುದ್ದಿ ಕೇಳಿ ಇಡೀ ದೇಶವೇ ಬೆಚ್ಚಿಬಿದ್ದಿತ್ತು. ಶಾಂತವಾಗಿದ್ದ ಹಳ್ಳಿಯ ವಾತಾವರಣದಲ್ಲಿ ಅಂದು ರಕ್ತಸಿಕ್ತ ಮತ್ತು ಆಘಾತಕಾರಿ ಘಟನೆಯೊಂದು ನಡೆದು ಹೋಗಿತ್ತು. ಭದ್ರತೆಯ ನಡುವೆಯೂ ನಡೆದ ಆ ದಾಳಿ ರಾಜಕೀಯ ವಲಯದಲ್ಲಿ ತೀವ್ರ ಸಂಚಲನ ಮೂಡಿಸಿತ್ತು. ಇತಿಹಾಸದಲ್ಲಿ ಕಪ್ಪು ಚುಕ್ಕೆಯಾಗಿ ಉಳಿಯುವಂತಹ ಘಟನೆಯದು. 2001 ಫೆಬ್ರವರಿ 21ರಂದು ಗ್ರಾಮದ ಪ್ರಮುಖ ದೇವಸ್ಥಾನದ ಆವರಣದಲ್ಲೇ ಆ ಘೋರ ದಾಳಿ ನಡೆದಿತ್ತು. ದೇವೇಗೌಡರ ಇಡೀ ಕುಟುಂಬ ಅಂದು ದೇವಸ್ಥಾನಕ್ಕೆ ಪೂಜೆಗೆ ತೆರಳಿತ್ತು. ಈ ವೇಳೆ ಯುವಕನೊಬ್ಬ ದೇವೇಗೌಡರ ಮೇಲೆ ಆಸಿಡ್ ದಾಳಿಗೆ ಮುಂದಾಗಿದ್ದ. ಆದರೆ ಆಸಿಡ್ ದೇವೇಗೌಡರಿಗೆ ಬೀಳದಂತೆ ತಡೆದವರು ಇದೇ ಚೆನ್ನಮ್ಮ. ಅಂದು ಆಸಿಡ್ ದೇವೇಗೌಡರ ಬದಲಾಗಿ ಅಡ್ಡ ಬಂದ ಚೆನ್ನಮ್ಮ ಅವರ ಮುಖದ ಮೇಲೆ ಬಿದ್ದಿತ್ತು. ಧಾರ್ಮಿಕ ಸ್ಥಳದಲ್ಲೇ ಇಂತಹ ಕೃತ್ಯ ನಡೆದದ್ದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಅಂದು ಹರದನಹಳ್ಳಿಗೆ ಧಾವಿಸಿದ ಇಡೀ ಪೊಲೀಸ್ ಪಡೆ ತನಿಖೆಯನ್ನು ತೀವ್ರಗೊಳಿಸಿತ್ತು. ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಸ್ವಂತ ರಕ್ತ ಸಂಬಂಧಿಯಿಂದಲೇ ಈ ಘೋರ ಕೃತ್ಯ ನಡೆದಿತ್ತು ಎಂಬುದು ತನಿಖೆಯಲ್ಲಿ ತಿಳಿದು ಬಂತು. ದೇವೇಗೌಡರ ಸಹೋದರ ಬಸವೇಗೌಡರ ಪುತ್ರ ಲೋಕೇಶ್ ಎಂಬಾತನೇ ಆಸಿಡ್ ಹಾಕಿದ್ದವನು. ಸ್ವಂತ ರಕ್ತ ಸಂಬಂಧಿಯಿಂದಲೇ ಇಂಥ ದ್ರೋಹ ಎಸಗಿದ್ದು ಇಡೀ ಗೌಡರ ಕುಟುಂಬಕ್ಕೆ ತೀವ್ರ ಆಘಾತ ಮತ್ತು ನೋವು ತಂದಿತ್ತು. ಆಸ್ತಿ ಅಥವಾ ಕೌಟುಂಬಿಕ ಪ್ರತಿಷ್ಠೆಯ ಹಿನ್ನೆಲೆಯಲ್ಲಿ ನಡೆದ ಈ ದಾಳಿ ಇಡೀ ದೇಶದ ಮಾಧ್ಯಮಗಳಲ್ಲಿ ಮುಖ್ಯಾಂಶವಾಗಿತ್ತು. ನಂಬಿದವರಿಂದಲೇ ಇಂತಹ ವಂಚನೆ ನಡೆದಾಗ ದೊಡ್ಡ ಗೌಡರು ಕಣ್ಣೀರು ಹಾಕಿದ್ದರು. ಭೀಕರ ಆಸಿಡ್ ದಾಳಿಯಲ್ಲಿ ಚೆನ್ನಮ್ಮ ಅವರು 30% ತೀವ್ರವಾಗಿ ಸುಟ್ಟು ಗಾಯಗೊಂಡಿದ್ದರು. ಅವರ ಮುಖ, ಕಣ್ಣು ಮತ್ತು ಹಣೆಯ ಭಾಗಕ್ಕೆ ಆಸಿಡ್ ಬಿದ್ದಿದ್ದರಿಂದ ಚರ್ಮ ಸಂಪೂರ್ಣವಾಗಿ ಸುಟ್ಟು ಹೋಗಿತ್ತು. ಆಸ್ಪತ್ರೆಯ ಐಸಿಯು ಕೊಠಡಿಯಲ್ಲಿದ್ದ ಆ ಚಿಕಿತ್ಸೆಯ ದಿನಗಳು ತೀವ್ರ ನರಕ ಸದೃಶ ಮತ್ತು ವೇದನಾಮಯವಾಗಿದ್ದವು. ಬದುಕುಳಿಯುವುದೇ ಕಷ್ಟ ಎನ್ನುವ ಪರಿಸ್ಥಿತಿಯಲ್ಲೂ ಚೆನ್ನಮ್ಮ ಅವರು ತೋರಿದ ತಾಳ್ಮೆ ವೈದ್ಯರನ್ನೇ ಆಶ್ಚರ್ಯಚಕಿತಗೊಳಿಸಿತ್ತು. ಸಾವು ಬದುಕಿನ ನಡುವಿನ ಆ ಹೋರಾಟದಲ್ಲಿ ಅವರ ಇಚ್ಛಾಶಕ್ತಿಯೇ ಜಯಗಳಿಸಿತ್ತು. ಚೆನ್ನಮ್ಮ ಅವರೊಂದಿಗೆ ದೇವಸ್ಥಾನದಲ್ಲಿದ್ದ ಸೊಸೆ ಭವಾನಿ ರೇವಣ್ಣ ಅವರಿಗೂ ಆಸಿಡ್ ಕಣಗಳು ತಗುಲಿ ಗಾಯಗಳಾಗಿದ್ದವು. ಇಡೀ ಕುಟುಂಬದ 2 ಮಹಿಳೆಯರ ಮೇಲಿನ ಈ ದಾಳಿ ದೊಡ್ಡ ಗೌಡರ ಕೋಟೆಯನ್ನು ನಡುಗಿಸುವಂತೆ ಮಾಡಿತ್ತು. ರಾಜಕೀಯ ದ್ವೇಷದ ಪರಮಾವಧಿ ಈ ಮಟ್ಟಕ್ಕೆ ತಲುಪಿದ್ದನ್ನು ಕಂಡು ಇಡೀ ಕರ್ನಾಟಕದ ಜನತೆ ಕಂಬನಿ ಮಿಡಿದಿದ್ದರು. ಭವಾನಿ ರೇವಣ್ಣ ಅವರು ಸಹ ಅತ್ತೆಯ ಜೊತೆಯಾಗಿ ನಿಂತು ಆ ಕಠಿಣ ಪರಿಸ್ಥಿತಿಯನ್ನು ಎದುರಿಸಿದ್ದರು. ಮಾಜಿ ಪ್ರಧಾನಿ ಕುಟುಂಬದ ಮೇಲಿನ ಈ ದಾಳಿ ದೇಶದ ಸಂಸತ್ತಿನಲ್ಲೂ ಚರ್ಚೆಯಾಗಿತ್ತು. ಸುದೀರ್ಘ ಮತ್ತು ಅತ್ಯಂತ ಕಠಿಣ ಪ್ಲಾಸ್ಟಿಕ್ ಸರ್ಜರಿ ಚಿಕಿತ್ಸೆಯ ನಂತರ ಚೆನ್ನಮ್ಮ ಅವರು ಸಾವಿನ ದವಡೆಯಿಂದ ಚೇತರಿಸಿಕೊಂಡರು. ದೈಹಿಕ ನೋವನ್ನು ಮೆಟ್ಟಿ ನಿಲ್ಲುವಲ್ಲಿ ಅವರ ದೃಢವಾದ ಮಾನಸಿಕ ಶಕ್ತಿ ಮತ್ತು ಇಚ್ಛಾಶಕ್ತಿ ಗೆದ್ದು ಬಂದಿತ್ತು. ಆ ಕರಾಳ ಘಟನೆಯ ಕಡೆ ಗುರುತುಗಳನ್ನು ಇಂದಿಗೂ ಅವರು ತಮ್ಮ ಮುಖದ ಮೇಲೆ ಹೊತ್ತಿದ್ದಾರೆ. ಆ ಕಲೆಗಳು ಇವರ ಬದುಕಿನ ಹೋರಾಟದ ಮತ್ತು ವಿಜಯದ ಸಂಕೇತಗಳಂತೆ ಕಾಣಿಸುತ್ತವೆ. ಎಷ್ಟೇ ಕಷ್ಟ ಬಂದರೂ ಮುಗುಳ್ನಗೆಯಿಂದಲೇ ಜಗತ್ತನ್ನು ಎದುರಿಸುವ ಗುಣ ಇವರದ್ದಾಗಿದೆ. ಈ ಭೀಕರ ಘಟನೆಯ ನಂತರ ಚೆನ್ನಮ್ಮ ಅವರ ಬದುಕಿನ ದೈವ ಭಕ್ತಿ ಮತ್ತಷ್ಟು ತೀವ್ರವಾಗಿ ಹೆಚ್ಚಾಯಿತು. ದೇವರ ವಿಶೇಷ ಅನುಗ್ರಹ
ಮತ್ತು ಆಶೀರ್ವಾದದಿಂದಲೇ ತಾವು ಬದುಕುಳಿದಿದ್ದಾಗಿ ಅವರು ಗಾಢವಾಗಿ ನಂಬಿದ್ದರು. ಅಂದಿನಿಂದ ಸದಾ ದೇವಸ್ಥಾನಗಳ ಪ್ರದಕ್ಷಿಣೆ ಮಾಡುವುದನ್ನೇ ತಮ್ಮ ಜೀವನದ ಮುಖ್ಯ ದಿನಚರಿ ಮಾಡಿಕೊಂಡರು. ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ತಮ್ಮ ದೈಹಿಕ ಮತ್ತು ಮಾನಸಿಕ ನೋವುಗಳನ್ನು ಮರೆತರು. ದೇವರ ನಾಮಸ್ಮರಣೆಯೇ ಇವರ ಬದುಕಿನ ಅತಿ ದೊಡ್ಡ ಔಷಧಿಯಾಯಿತು. ದೇವೇಗೌಡರಂತೆಯೇ ಚೆನ್ನಮ್ಮ ಅವರಿಗೂ ಆಧ್ಯಾತ್ಮಿಕ ಮತ್ತು ದೈವಿಕ ಶಕ್ತಿಯ ಮೇಲೆ ಅಪಾರವಾದ ನಂಬಿಕೆ ಇತ್ತು. ಪತಿಯ ರಾಜಕೀಯ ಏಳಿಗೆಗಾಗಿ ಮತ್ತು ಮಕ್ಕಳ ಯಶಸ್ಸಿಗಾಗಿ ಸದಾ ದೇವರ ಮೊರೆ ಹೋಗುತ್ತಿದ್ದರು. ಗೌಡರ ಪ್ರತಿಯೊಂದು ಚುನಾವಣೆಯ ವೇಳೆಯೂ ವಿಶೇಷ ಹೋಮ ಹವನಗಳನ್ನು ಮಾಡಿಸುತ್ತಿದ್ದ ಧರ್ಮಪತ್ನಿ ಇವರು. ಇಡೀ ಕುಟುಂಬಕ್ಕೆ ಯಾವುದೇ ದೃಷ್ಟಿ ತಗಲದಂತೆ ದೇವರ ರಕ್ಷಾ ಕವಚವನ್ನು ನಿರ್ಮಿಸಿದ ಮಹಾಮಾತೆ ಇವರಾಗಿದ್ದಾರೆ. ಇವರ ಭಕ್ತಿಯ ಶಕ್ತಿಯೇ ಇವತ್ತು ಇಡೀ ಕುಟುಂಬವನ್ನು ಈ ಮಟ್ಟಕ್ಕೆ ಬೆಳೆಸಿದೆ ಎನ್ನಬಹುದು. ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ನಿಯಮಿತವಾಗಿ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸುತ್ತಿದ್ದರು. ಕಠಿಣ ಉಪವಾಸ ವ್ರತಗಳನ್ನು ಮಾಡುವ ಮೂಲಕ ಕುಟುಂಬದ ಆಯುಷ್ಯ ಮತ್ತು ಆರೋಗ್ಯವನ್ನು ಕಾಯುತ್ತಿದ್ದರು. ದೊಡ್ಡಗೌಡರ ಕುಟುಂಬದ ರಕ್ಷಾ ಕವಚವಾಗಿರುವ ಆಧ್ಯಾತ್ಮಿಕ ಶಕ್ತಿ ಇವತ್ತಿಗೂ ಇವರ ರೂಪದಲ್ಲೇ ಇದೆ. ದಕ್ಷಿಣ ಭಾರತದ ಪ್ರಮುಖ ಕ್ಷೇತ್ರಗಳಿಗೆ ಭೇಟಿ ನೀಡಿ ನಾಡಿನ ಕಲ್ಯಾಣಕ್ಕಾಗಿಯೂ ಪ್ರಾರ್ಥಿಸುತ್ತಿದ್ದರು. ಇವರ ಧಾರ್ಮಿಕ ನಿಷ್ಠೆ ಇಡೀ ಕುಟುಂಬದ ಸದಸ್ಯರಿಗೂ ಮಾದರಿಯಾಗಿದೆ. ಹಾಸನದ ಪ್ರಸಿದ್ಧ ಈಶ್ವರ ದೇವಸ್ಥಾನ ಇವರ ಅತ್ಯಂತ ನೆಚ್ಚಿನ ಧಾರ್ಮಿಕ ಕ್ಷೇತ್ರ. ದೇವಸ್ಥಾನದ ಆವರಣದಲ್ಲಿ ಇವರ ಸರಳ ನಡೆ ಮತ್ತು ಭಕ್ತಿ ಎಲ್ಲರ ಗಮನ ಸೆಳೆಯುತ್ತದೆ. ಯಾವುದೇ ವಿವಿಐಪಿ ಸಂಸ್ಕೃತಿಯನ್ನು ಪ್ರದರ್ಶಿಸದೆ ಸಾಮಾನ್ಯ ಭಕ್ತರಂತೆ ಕ್ಯೂನಲ್ಲಿ ನಿಂತು ದರ್ಶನ ಪಡೆಯುತ್ತಾರೆ. ಇವರ ಈ ನಡೆ ಹಳ್ಳಿಯ ಜನರ ಹೃದಯದಲ್ಲಿ ಇವರಿಗೆ ದೇವತೆಯ ಸ್ಥಾನ ನೀಡಿದೆ. ದೇವೇಗೌಡರು ತಮ್ಮ ಧರ್ಮಪತ್ನಿ ಚೆನ್ನಮ್ಮರನ್ನು ಬಿಟ್ಟು ಒಂದು ದಿನವೂ ಇರಲು ಇಷ್ಟಪಡುವುದಿಲ್ಲ. ಇಬ್ಬರ ನಡುವಿನ ಆಪ್ತತೆ ಮತ್ತು ದಾಂಪತ್ಯ ಇಡೀ ರಾಜಕೀಯ ಲೋಕಕ್ಕೆ ಒಂದು ಆದರ್ಶ ಉದಾಹರಣೆಯಾಗಿದೆ. ವಯಸ್ಸಾದ ಕಾಲದಲ್ಲೂ ಒಬ್ಬರಿಗೊಬ್ಬರು ಆಸರೆಯಾಗಿ ಹೆಜ್ಜೆ ಇಡುವ ದೃಶ್ಯ ರೋಮಾಂಚನಕಾರಿ. ಪತಿಯ ಪ್ರತಿಯೊಂದು ಸುಖ ದುಃಖದಲ್ಲೂ ಸಮಾನ ಭಾಗಿಯಾಗುವವರು ಚೆನ್ನಮ್ಮ. 70 ವರ್ಷಗಳ ಸುದೀರ್ಘ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ ಮತ್ತು ಪ್ರೀತಿಯನ್ನು ಕಾಪಾಡಿಕೊಂಡಿದ್ದಾರೆ. ದೇವೇಗೌಡರ ಕಣ್ಣೀರ ಹಿಂದಿನ ನೋವನ್ನು ಅರಿತ ಮತ್ತು ಅದನ್ನು ಸಮಾಧಾನಪಡಿಸಿದ ಏಕೈಕ ಜೀವ ಚೆನ್ನಮ್ಮ ಮಾತ್ರ. ಗೌಡರ ಪ್ರತಿಯೊಂದು ಕಠಿಣ ರಾಜಕೀಯ ನಿರ್ಧಾರದ ಹಿಂದೆಯೂ ಇವರ ಮೂಕ ಸಹಮತ ಮತ್ತು ಬೆಂಬಲವಿರುತ್ತೆ. ರಾಜಕೀಯದ ಚದುರಂಗದಾಟದಲ್ಲಿ ಗೌಡರು ಗೆದ್ದಾಗಲೆಲ್ಲ ಇವರು ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಿದ್ದರು. ಇವರ ಆದರ್ಶ ದಾಂಪತ್ಯ ಇವತ್ತಿನ ತಲೆಮಾರಿಗೆ ಒಂದು ದೊಡ್ಡ ಪಾಠ. ಪ್ರಚಾರದ ಆಡಂಬರ ಮತ್ತು ಮಾಧ್ಯಮಗಳ ಕ್ಯಾಮೆರಾಗಳಿಂದ ಸದಾ ದೂರವಿದ್ದು ತಮ್ಮ ಕರ್ತವ್ಯ ನಿಭಾಯಿಸಿದರು. ದೊಡ್ಡಗೌಡರ ಬೆಂಗಳೂರಿನ ನಿವಾಸ ಪದ್ಮನಾಭನಗರದಲ್ಲಿ ಸದಾ ಅತಿಥಿ ಸತ್ಕಾರದಲ್ಲಿ ಬಿಡುವಿಲ್ಲದೆ ಇರುತ್ತಿದ್ದರು. ಮನೆಗೆ ಬಂದ ಯಾವುದೇ ಸಾಮಾನ್ಯ ಕಾರ್ಯಕರ್ತನನ್ನು ಉಪವಾಸ ಕಳುಹಿಸದ ಇತಿಹಾಸವೇ ಇವರಿಗಿಲ್ಲ. ಸ್ವತಃ ತಾವೇ ಅಡುಗೆ ಮನೆಗೆ ಇಳಿದು ಎಲ್ಲರಿಗೂ ಪ್ರೀತಿಯಿಂದ ಊಟ ಬಡಿಸುವ ಅನ್ನಪೂರ್ಣೇಶ್ವರಿ ಇವರು. ಇವರ ಈ ಆತಿಥ್ಯವೇ ಗೌಡರ ಅಭಿಮಾನಿ ಬಳಗವನ್ನು ಮತ್ತಷ್ಟು ಗಟ್ಟಿಯಾಗಿಸಿದೆ. ತಾಯಿಯ ಪ್ರೀತಿಯ ನೆರಳಿನಲ್ಲಿ ಇಡೀ ಮೊಮ್ಮಕ್ಕಳ ಮತ್ತು ಮರಿ ಮೊಮ್ಮಕ್ಕಳ ಸೈನ್ಯವೇ ಬೆಳೆದು ದೊಡ್ಡದಾಗಿದೆ. ನಿಖಿಲ್ ಕುಮಾರಸ್ವಾಮಿ ಮತ್ತು ಪ್ರಜ್ವಲ್ ರೇವಣ್ಣ ಇಬ್ಬರಿಗೂ ಇವರೇ ದೊಡ್ಡ ಶಕ್ತಿಯಾಗಿದ್ದ ಅಜ್ಜಿ. ಕುಟುಂಬದ ಪ್ರತಿಯೊಂದು ಶುಭ ಕಾರ್ಯದಲ್ಲೂ ಇವರ ಉಪಸ್ಥಿತಿ ಮತ್ತು ಆಶೀರ್ವಾದ ಅತಿ ಮುಖ್ಯವಾಗಿರುತ್ತಿತ್ತು. ಮೊಮ್ಮಕ್ಕಳಿಗೆ ಹಳ್ಳಿಯ ಸಂಸ್ಕೃತಿ ಮತ್ತು ದೈವ ಭಕ್ತಿಯನ್ನು ಬಾಲ್ಯದಿಂದಲೇ ಉಣಬಡಿಸಿದರು. ಇಡೀ ಕುಟುಂಬವನ್ನು ಒಟ್ಟಾಗಿ ಹಿಡಿದಿಡುವ ಗುರುತ್ವಾಕರ್ಷಣ ಶಕ್ತಿ ಇವರಾಗಿದ್ದರು. ಕೃಷಿ ಮತ್ತು ಕುಟುಂಬ ನಿರ್ವಹಣೆಗೆ ಮೊದಲ ಆದ್ಯತೆ ನೀಡಿದ ಹಿರಿಯ ಜೀವ ಇದಾಗಿದೆ. ಹರದನಹಳ್ಳಿಯ ತೋಟದ ಮನೆಗೆ ಹೋದರೆ ಇವತ್ತಿಗೂ ಇವರೇ ಸ್ವತಃ ರಾಗಿ ಮುದ್ದೆ ಮತ್ತು ಹಳ್ಳಿಯ ಅಡುಗೆಯನ್ನು ಮಾಡುತ್ತಿದ್ದರು. ಮಣ್ಣಿನ ಮೇಲಿನ ಮಮಕಾರ ಮತ್ತು ಕೃಷಿ ಕಾಯಕವನ್ನು ಅವರು ಬಿಟ್ಟು ಕೊಡಲೇ ಇಲ್ಲ. ಪ್ರಧಾನಿ ಪತ್ರಿಯಾಗಿದ್ದರೂ ಹಳ್ಳಿಯ ಕೆಸರಿನ ಇವರ ಈ ಮಣ್ಣಿನ ಗುಣವೇ ಇವರನ್ನು ಮಹಾಸತಿಯನ್ನಾಗಿ ಮಾಡಿದೆ. ದೇವೇಗೌಡರ ಸಾರ್ವಜನಿಕ ಬದುಕಿಗೆ ಅಥವಾ ಸರಕಾರದ ಆಡಳಿತಕ್ಕೆ ಇವರು ಎಂದಿಗೂ ಅಡ್ಡ ಬರಲಿಲ್ಲ. ಯಾವುದೇ ರಾಜಕೀಯ ಹಸ್ತಕ್ಷೇಪ ಮಾಡದ ಅಪರೂಪದ ಮತ್ತು ಆದರ್ಶ ರಾಜಕಾರಣಿಯ ಪತ್ನಿ ಇವರಾಗಿದ್ದಾರೆ.
ಅಧಿಕಾರದ ದುರುಪಯೋಗದ ಅಥವಾ ಭ್ರಷ್ಟಾಚಾರದ ಒಂದೇ ಒಂದು ಕಪ್ಪು ಚುಕ್ಕೆಯೂ ಇವರ ಸುದೀರ್ಘ ಬದುಕಿಗಿಲ್ಲ. ಸ್ವಚ್ಛ ಮತ್ತು ಪ್ರಾಮಾಣಿಕ ಬದುಕಿನ ಮೂಲಕ ಇಡೀ ಮಹಿಳಾ ಸಂಕುಲಕ್ಕೆ ಮಾದರಿಯಾಗಿದ್ದಾರೆ. ರಾಜಕೀಯ ಮನೆತನದಲ್ಲಿದ್ದರೂ ಇವರ ಸರಳತೆ ಇತಿಹಾಸದಲ್ಲಿ ನೆನಪಿನಲ್ಲಿ ಉಳಿಯುತ್ತದೆ. ತಮ್ಮ ಸ್ವಗ್ರಾಮವಾದ ಹರದನಹಳ್ಳಿಯ ಮೇಲೆ ಚೆನ್ನಮ್ಮ ಅವರಿಗೆ ಇಂದಿಗೂ ಅಪಾರವಾದ ಪ್ರೀತಿ ಮತ್ತು ಮಮಕಾರವಿದೆ. ಹಳ್ಳಿಯ ಜನರ ಕಷ್ಟ ಸುಖಗಳಿಗೆ ಸದಾ ಸ್ಪಂದಿಸುತ್ತಾ ಕರುಣಾಮಯಿ ತಾಯಿಯಾಗಿದ್ದಾರೆ. ಗ್ರಾಮೀಣ ಭಾಗದ ಮಹಿಳೆಯರ ಅಭಿವೃದ್ಧಿಗಾಗಿ ಸದ್ದಿಲ್ಲದೆ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡಿದ್ದರು. ಹರದನಹಳ್ಳಿಯ ಪ್ರತಿಯೊಬ್ಬ ನಾಗರಿಕರಿಗೂ ಇವರನ್ನು ತಮ್ಮ ಮನೆಯ ಹಿರಿಜೀವ ಎಂದೇ ಭಾವಿಸುತ್ತಾರೆ. ಮಹಾಸತಿ ಚೆನ್ನಮ್ಮ ಅವರ ಬದುಕು ಹೋರಾಟ ಮತ್ತು ತಾಳ್ಮೆಯ ಒಂದು ಜ್ವಲಂತ ಉದಾಹರಣೆಯಾಗಿದೆ. ನೋವು, ಅಪಮಾನ, ಆಸಿಡ್ ದಾಳಿಯ ಭೀಕರತೆ ಎಲ್ಲವನ್ನೂ ನಗುನಗುತ್ತಾ ಸಹಿಸಿದ ಧೀಮಂತ ಮಹಿಳೆ ಇವರು. ಜವರಾಯನನ್ನೇ ಮೆಟ್ಟಿ ಬರುವ ಅದಮ್ಯ ಆತ್ಮವಿಶ್ವಾಸದ ಹೆಸರೇ ಚೆನ್ನಮ್ಮ ಎನ್ನಬಹುದು. ಚೆನ್ನಮ್ಮ ಅವರು ಕೇವಲ ಒಬ್ಬ ಮಾಜಿ ಪ್ರಧಾನಿ ಮಂತ್ರಿಯ ಪತ್ನಿಯಲ್ಲ, ಬದಲಾಗಿ ಅವರು ಈ ನಾಡಿನ ರಾಜಕಾರಣದ ಒಂದು ಜೀವಂತ ಚರಿತ್ರೆಯಾಗಿದ್ರು. ಭೀಕರ ಆಸಿಡ್ ದಾಳಿಯ ಕರಳತೆಯನ್ನು ಹಾಗೂ ಬದುಕಿನ ಪ್ರತಿಯೊಂದು ಅಗ್ನಿ ಪರೀಕ್ಷೆಯನ್ನು ಗೆದ್ದು ಬಂದ ಅದಮ್ಯ ಚೇತನ ಈ ಮಹಾಮಾತೆ ಇಂದು ಇತಿಹಾಸದ ಪುಟಗಳನ್ನು ಸೇರಿದ್ದಾರೆ. ದೊಡ್ಡ ಗೌಡರ ಬದುಕಿನ ನೆರಳಾಗಿದ್ದ ಈ ಹಿರಿಯ ಚೇತನದ ಆತ್ಮಕ್ಕೆ ಭಗವಂತ ಚಿರಶಾಂತಿ ನೀಡಲಿ ಎಂಬುದೇ ಇಡೀ ನಾಡಿನ ಪ್ರಾರ್ಥನೆಯಾಗಿದೆ. ಇದೇ ಈ ಹೊತ್ತಿನ ವಿಶೇಷ. ನಮಸ್ಕಾರ.